ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸಿಂಪಲ್ಲಾಗಿ ಮೇಲುಕೋಟೆ ಸ್ಟೈಲಲ್ಲಿ ಒಂದು ಪುಳಿಯೋಗರೆನ ಮಾಡ್ತಾಯಿದ್ದೀನಿ. ಫಸ್ಟ್ ಇಲ್ಲಿ ಒಂದು ತವಾನ ಇಟ್ಕೊಂಡು ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿದ್ದಂಗೆ 1 ಸ್ಪೂನಷ್ಟು ಮೆಂತ್ಯ, ಹಾಗೆ 1 ಸ್ಪೂನಷ್ಟು ಕಾಳುಮೆಣಸು, 1 ಸ್ಪೂನಷ್ಟು ಸಾಸಿವೆ, ಹಾಗೆ ಇಲ್ಲಿ ಅದು ಸ್ವಲ್ಪ ಬಿಸಿ ಆಗ್ತಿರಲಿ 2 ಸ್ಪೂನಷ್ಟು ಜೀರಿಗೆ, ಈಗ 4 ಸ್ಪೂನಷ್ಟು ಧನಿಯಾ, ಈಗ 4ರಿಂದ 5 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡೆಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 6ರಿಂದ 7 ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಆಗಲಿ. ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಆವಾಗ ಪುಡಿ ಕಲರು ಅಷ್ಟೇ ಚೆನ್ನಾಗಿರಲ್ಲ ಮತ್ತು ಪುಳಿಯೋಗರೆನೂ ಅಷ್ಟೇ ಚೆನ್ನಾಗಿರಲ್ಲ. ಎಲ್ಲನೂ ಇವೆಲ್ಲ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ನೋಡಿ ಇದಾಗಿದೆ. ಈಗ ಅದು ತಣ್ಣಗಾಗಲಿ. ಅಷ್ಟರಲ್ಲಿ ನೋಡಿ ಇಲ್ಲಿ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣ ನೆನೆಸ್ಕೊತಾ ಇದ್ದೀನಿ ಇಲ್ಲಿ. ಅದು ನೋಡಿ ಈಗ ಅದು ಪೂರ್ತಿ ತಣ್ಣಗಾಗಿದೆ. ಇದನ್ನು ಈಗ ತುಂಬ ನುಣ್ಣಗೂ ಬೇಡ, ತುಂಬ ತರ್ತರಿಯಾಗೋ ಮೀಡಿಯಮ್ ಆಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಇದನ್ನು ಜಾರಿಗೆ ಹಾಕ್ಕೊಂಡು ಈಗ ಪುಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಪುಡಿ ಆದರೆ ಸಾಕು. ತುಂಬ ನುಣ್ಣಗಿದ್ರು ಚೆನ್ನಾಗಿರಲ್ಲ ಪುಳಿಯೋಗರೆಗೆ. ಈಗ ಅದೇ ತವಾನ ಇಟ್ಕೊಂಡು ನಾನಿಲ್ಲಿ ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ. ಸುಮ್ಮನೆ ಬಿಳಿ ಎಳ್ಳನ್ನ ಸ್ವಲ್ಪ ಬೆಚ್ಚಗಾದರೆ ಸಾಕು. ಒಂದು 50 ಗ್ರಾಮಷ್ಟು ಬಿಳಿ ಎಳ್ಳನ್ನ ಹಾಕ್ತಾಯಿದ್ದೀನಿ. ಹಾಗೆ ಒಂದು 1/4 ಭಾಗದಷ್ಟು ಕೊಬ್ಬರಿ, 2 ಸ್ವಲ್ಪ ಮೀಡಿಯಮಾಗಿ ಬಿಸಿ ಆಗಲಿ. ಅದು ಈಗ ಅದಷ್ಟು ಒಂದು ಜಾರಿಗೆ ಹಾಕ್ಕೊಂಡು ಅದನ್ನು ಪುಡಿ ಮಾಡ್ಕೊಳ್ಳೋಣ. ಅದು ಅಷ್ಟೇ ತುಂಬ ನುಣ್ಣಗೇನು ಇರಬೇಕು ಅಂತಿಲ್ಲ, ಸ್ವಲ್ಪ ತರ್ತರಿಯಾಗಿದ್ದರೂ ಆಗುತ್ತೆ. ಹಾಗೆ ಡೈರೆಕ್ಟಾಗಿ ಬೇಕಾದ್ರೆ ಹಾಕ್ಬೋದು. ಈ ಎಳ್ಳು ಸ್ವಲ್ಪ ಪುಡಿಯಾಗಿ ಹಾಕೋದ್ರಿಂದ ಪುಳಿಯೋಗರೆ ಟೇಸ್ಟು ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆಗೆ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಸಾಸಿವೆನ ಹಾಕೋಣ. ನೋಡಿ ಸಾಸಿವೆ ಸಿಡಿತಾ ಇದೆ. ಈ ಪುಳಿಯೋಗರೆನೂ ಅಷ್ಟೇ ಒಬ್ಬೊಬ್ಬರು ಒಂದೊಂದು ವೆರೈಟಿಲಿ ಮಾಡ್ತಾರೆ. ಒಬ್ಬರು ಕಡಲೆಬೇಳೆ, ಉದ್ದಿನಬೇಳೆ, ಅದನ್ನು ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಹಂಗೂ ಮಾಡೋದು ಚೆನ್ನಾಗಿರುತ್ತೆ. ಇದು ದಿಢೀರಂತನೂ ಮಾಡ್ಕೋಬೋದು. ಹಾಗೆ ಇದು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇದು ಈ ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ತಾರಲ್ಲ ಅದೇ ರೀತಿಯಾಗಿ ಟೇಸ್ಟ್ ಬರುತ್ತೆ ಇದು. ನಾನಿಲ್ಲಿ ನೋಡಿ ಒಂದು 50 ಗ್ರಾಮಷ್ಟು ಕಡಲೆಬೀಜನ ಹಾಕಿದ್ದೀನಿ. ಒಂದು 25 ಗ್ರಾಮಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಹಾಗೆ ಗೋಡಂಬಿ
ಬೇಕು ಅನ್ನೋರು ಹಾಕ್ಕೊಳ್ಳಿ, ಬೇಡ ಅನ್ನೋರು ಸ್ಕಿಪ್ ಮಾಡಿ. ಈಗ ಮುರಿದಿರ್ತಕ್ಕಂಥ ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಒಂದು 10 ಎಸಲಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇವೆಲ್ಲನೂ ಫ್ರೈ ಮಾಡಿಕೊಂಡು ಒಂದು ಸಪ್ರೇಟ್ ಪ್ಲೇಟಿಗೆ ತೊಗೊಬಿಡೋಣ. ಅದು ಈಗ ಹುಣಸೆಹಣ್ಣು ಬೇಯೋದ್ರಿಂದ ಅದರಲ್ಲೇ ಬಿಟ್ಟರೆ ಎಲ್ಲ ಮೆತ್ತಗಾಗ್ಬಿಡುತ್ತೆ. ನಾವಿಲ್ಲಿ ಅನ್ನ ಮಿಕ್ಸ್ ಮಾಡಬೇಕಾದ್ರೆ ಅದನ್ನು ಹಾಕ್ಕೊಂಡ್ರೆ ಹಾಗೆ ಗರಿಗರಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಸಪ್ರೇಟ್ ಎತ್ತಿಡ್ತೀವಿ. ಈಗ ನೋಡಿ, ಅದೇ ಬಾಣಲಿಗೆ ಎಣ್ಣೆ ಇದ್ದಿದ್ದಕ್ಕೆ ಇಲ್ಲಿ ಹುಣಸೆಹಣ್ಣು ಪಲ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕೈಯಾಡೋಣ. ಒಂದು 2ರಿಂದ 3 ನಿಮಿಷ ಬೇಯಬೇಕದು. ಈಗ ಸ್ವಲ್ಪ ಬೆಲ್ಲ, ಒಂದೆರಡು ಎಸಲಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಈಗ ಅದು ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ಕುದಿಯತ್ಲಿ. ನೋಡಿ, ಹುಣಸೆಹಣ್ಣು ಎಣ್ಣೆ ಎಲ್ಲ ಬಿಡ್ತಾ ಇದೆ. ಈಗ ಹುಣಸೆಹಣ್ಣು ರೆಡಿಯಾಗಿದೆ. ಈಗ ಮಾಡಿರ್ತಕ್ಕಂಥ ಪುಡಿನ ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಕೊಬ್ಬರಿ, ನಾವಿಲ್ಲಿ ಯಾವ ಕ್ವಾಂಟಿಟಿಗೆ ಮಾಡ್ಕೋತಾ ಇದ್ದೀವಿ ಅನ್ನೋದ್ರ ಮೇಲೆ ಪುಡಿನ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲೊಂದು 3ರಿಂದ 4 ಜನಕ್ಕೆ ಆಗುವಷ್ಟು ಗೊಜ್ಜು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಪುಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ದಿಢೀರಾಗಿ ಮಾಡ್ಕೋಬೋದು. ನೋಡಿ, ಗಟ್ಟಿಯಾಗಿದೆ ಅದು. ಬೇಕು ಅನ್ನೋರು ಹುಣಸೆಹಣ್ಣು ಹುಳಿ ಸ್ವಲ್ಪ ಇನ್ನೂ ತೆಳ್ಳಗೆ ಮಾಡಿಕೊಂಡ್ರೆ ಗೊಜ್ಜು ಸ್ವಲ್ಪ ಇನ್ನೂ ತೆಳ್ಳಗಾಗುತ್ತೆ. ನಾನಿಲ್ಲಿ ಗಟ್ಟಿಯಾಗೇ ಬೇಕು ಅಂತ ನಾನು ಹುಣಸೆಹಣ್ಣು ಹುಳಿನ ಸ್ವಲ್ಪ ಗಟ್ಟಿಯಾಗಿ ತೊಗೊಂಡಿದ್ದೀನಿ. ಈಗ ನೋಡಿ, ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಹಾಗೆ ನೋಡಿ, ಈಗ ಪುಳಿಯೋಗರೆ ರೆಡಿ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋ ಅಂಥವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.